ಈ ಮನುಷ್ಯ ಆಲ್ರೆಡಿ ತಮಿಳ್ನಾಡಲ್ಲಿ ಸೆನ್ಸೇಷನಲ್ಲಾಗಿ ವೈರಲ್ ಆಗಿದ್ದಾನೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾ ನ್ಯೂಸ್ಗಳಲ್ಲಿ ಎಲ್ಲರೂ ಇವನನ್ನು ನೋಡಿರ್ತೀರ. ಅದ್ಭುತವಾದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾನೆ ತಮಿಳ್ನಾಡಿನಲ್ಲಿ. ಯಾರಪ್ಪ ಇವನು ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ ಝಲಕ್ಕಿದೆ, ರಪ್ ಅಂತ ನೋಡ್ಕೊಂಬಂದ್ಬಿಡಿ. ಈ ಸಾಲ ಕಪ್ ನಮ್ದು ಇಲ್ಲ, ಈ ಸಾಲ ಕಪ್ ನಮ್ದುன்னு சொல்லுவீங்களே, ఈ సాల కావేరి ఉందుం కాదు ఎందుం కాదు, ఈ సాల కావేరి నమ్దు. ఎడ గురు వినుతుండా, గురు వినుతుండా, ఈ సాల కావేరి నమ్దు, గురు நம்து. குரு வர்த்தா, குரு அல்ல, குரு வர்த்தா. பொறுமையா ஒழுங்கா ஸ்மூத்தா முடிக்கிற வேலையை பாருங்க. அதை விட்டு எந்த ஒன்றும் சீன் ஓட்டக்கூடாது. இங்க பூமி, நிலம், தண்ணி எல்லாம் மக்களுக்கு சொத்து, யாரும் ஆள முடியாது. அதை புரிஞ்சுக்கோங்க. அதனால வெல்லட்டும் வெல்லட்டும், தேமுதிக வெல்லட்டும், வெல்லட்டும் வெல்லட்டும், ஆர்ப்பாட்டம் வெல்லட்டும். ಈ ಸಾಲ ಕಾವೇರಿ ನಮ್ದು, ನಮ್ದು, ನಮ್ದು. புரிஞ்சுக்கோங்க. கேப்டன் இறங்கிடுவார், ಗೊತ್ತಾಯ್ತಾ? ವರ್ತಾ ನಿಂದು ಕಾದು ನಂದು ಕಾದು. ಗುರು, ನೀನು ಕಾದು ಕಾವೇರಿ ನೀರಿಗಾಗಿ ಸುಮ್ಮನೆ ಕಾದು ಇರು. ಅಯ್ಯೋ, ನನಗೆ ಅರ್ಥ ಆಗಿಲ್ಲ. ಯಜಮಾನ ತಮಿಳಲ್ಲಿ ಶುರು ಮಾಡ್ತಾನೆ, ತೆಲುಗುನಲ್ಲಿ ಮಾತಾಡ್ತಾನೆ, ಕನ್ನಡನ ಜೈಘೋಷ ಮಾಡ್ತಾನೆ. ಒಟ್ಟಿನಲ್ಲಿ ಇವನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದ್ರಲ್ಲಿ 100% ಡೌಟೇ ಇಲ್ಲ. ನನಗೆ ಏನು ಇಷ್ಟ ಆಯಿತು ಅಂದರೆ, ಕೊನೆಯದಾಗಿ ಇವನು ಎಲ್ಲರ ಹತ್ರನೂ ಈ ಸಲ ಕಾವೇರಿ ನಮ್ಮದು, ಈ ಸಲ ಕಾವೇರಿ ನಮ್ಮದು ಅಂತ ಕನ್ನಡದಲ್ಲಿ ಅವನಲ್ಲದೆ ಎಲ್ಲರಿಗೂ ಕನ್ನಡ ಕಲಿಸ್ತಾ ಇದ್ದಾನೆ. ಅದ್ಭುತ. ನಾನು ಇದು ಮೆಚ್ಚುಗೆ ಆಗಿರೋಂಥ ವಿಚಾರ. ಅಂತೂ ಇವನು ಕನ್ನಡನ ಕಲಿಸ್ತಾ ಇದ್ದಾನೆ ಅಂತ. ಕನ್ನಡನ ಇವನು ತಮಿಳ್ನಾಡಲ್ಲಿ ಜೈಘೋಷ ಹೋರಾಟದಲ್ಲಿ ಬಳಸ್ತಾ ಇದ್ದಾನೆ. ಹಾಗೂ ಈಗ ಒಂದಷ್ಟು ಜನಕ್ಕೆ ಕನ್ನಡ ಬರ್ತಾ ಇದೆ ಅನ್ನೋದೇ ನನಗೊಂದು ಸಮಾಧಾನ. ವಾಟ್ ಎವರ್, ಬರೋ ನವಂಬರ್ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಹೋರಾಟ ಮಾಡಿ ಕನ್ನಡ ಈ ಸಲ ಕಪ್ ನಮ್ಮದು, ಈ ಸಲ ಕಾವೇರಿ ನಮ್ಮದು ಅಂತ ಹೇಳಿ ನಿನಗೆ ಕಾವೇರಿ ಜೊತೆ ಗೋದಾವರಿ, ಕೃಷ್ಣ, ನೇತ್ರಾವತಿ, ತುಂಗ, ಭದ್ರಾ ಎಲ್ಲ ನೀರನ್ನು ಸ್ವಲ್ಪ ಸೇರಿಸಿ ಕಳಿಸ್ಬಿಡ್ತೀವಿ. ಹ್ಯಾಟ್ಸ್ ಆಫ್ ಟು ಯು ಬ್ರದರ್, ಹ್ಯಾಟ್ಸ್ ಆಫ್ ಟು ಯು. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ.